ನಮಸ್ಕಾರ. ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತೂ ಇಂತೂ 56,000 ಹುದ್ದೆಗಳು ಏನಿದ್ದು, ಆ ಹುದ್ದೆಗಳಲ್ಲಿ ಮೊದಲನೇ ಹುದ್ದೆಯನ್ನ ಈ RDPR ಡಿಪಾರ್ಟ್ಮೆಂಟ್ ಇಂದ, ಅಂದ್ರೆ ಪಂಚಾಯತ್ ರಾಜ್ ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಮೊದಲ ಬಾರಿಗೆ ಕರೆಯಲಾಗಿದೆ. ಗ್ರೇಡ್ 2 ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ 2 ಹುದ್ದೆಗಳು ಮತ್ತು ಪಂಚಾಯತಿ ಕಾರ್ಯದರ್ಶಿ ಹುದ್ದೆಗಳು, ಹಾಗೆ ಪಂಚಾಯತಿಯಲ್ಲಿ ಕರ ವಸೂಲಿಗಾರರು ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರಿಗೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನ ಇದೀಗ ಸರ್ಕಾರ ಕಾಲ್ ಮಾಡಿದೆ. ಈ RDPR ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡಿದಂತಹ ಹುದ್ದೆಗಳ ಬಗ್ಗೆ ಈಗ ನಾವು ನೋಟಿಫಿಕೇಶನ್ ಅನ್ನು ನೋಡೋಣ. ಇದು ಸರ್ಕಾರದ ಇತ್ತೀಚಿನಲ್ಲಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಎಲ್ಲ ಆದ್ಮೇಲೆ ಆದಂತಹ ಮೊದಲನೇ ನೋಟಿಫಿಕೇಶನ್ಸ್. ಮತ್ತೆ ಈ ನೋಟಿಫಿಕೇಶನ್ಸ್ ಯಾವುದರ ಆಧಾರದ ಮೇಲೆ ಮಾಡಲಾಗೈತೆ ಅಂದ್ರೆ 1995 ಇದನ್ನ 1995 ರೋಸ್ಟರ್ ಪ್ರಕಾರ ಮಾಡಲಾಗೈತೆ. ಯಾಕೆ ಅಂದ್ರೆ ಈ 1990 ಯಾಕೆ ಇದು ಮಾಡಿದ 400 ರೋಸ್ಟರ್ ಯಾಕೆ ಮಾಡಿಲ್ಲ ಅಂದ್ರೆ, ಇಲ್ಲಿ ಕೆಲವೊಂದು ಹುದ್ದೆಗಳು 1, 2, 3, 4 ಹುದ್ದೆಗಳು ಮಾತ್ರ ಇರ್ತವೆ. 15 ಹುದ್ದೆಗಳಿಗಿಂತ ಕಡಿಮೆ ಇರ್ತವೆ. ಅಂದ್ರೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ 15 ಹುದ್ದೆಗಳಿಗಿಂತ ಕಡಿಮೆ ಇದ್ರೆ, ಅಂದ್ರೆ 1, 2, 3 ಹುದ್ದೆಗಳು SC ಕ್ಯಾಟಗರಿಗೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ 1995 ರೋಸ್ಟರ್ ಅನ್ನ ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ರು. ಅದರ ಅನ್ವಯ 95 ರೋಸ್ಟರ್ ಅನ್ವಯ ಈ ಹುದ್ದೆಗಳು ಕಾಲ್ ಮಾಡಲಾಗಿದೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಇದು ಸರ್ಕಾರ ಯಾವ್ಯಾವ ರೀತಿ ಇದ್ ಮಾಡಿದೆ ಅಂತ ನೋಡೋಣ. ನೆಕ್ಸ್ಟ್ 20-3-2026 ಸುದ್ದಿ. ನೆಕ್ಸ್ಟ್ ದಿನಾಂಕ 2023-4-2026 ಕಚೇರಿ ಅಧಿಸೂಚನೆಯೊಂದಿಗೆ ಈ ಒಂದು ಹುದ್ದೆಗಳಿಗೆ ಕಾಲ್ ಮಾಡಲಾಗುತ್ತೆ. ಯಾವ ಹುದ್ದೆ ಅಂದ್ರೆ ಗ್ರೇಡ್ 2 ಕಾರ್ಯದರ್ಶಿ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಸೇವೆಯೊಳಗಿನ ನೇರ ನೇಮಕಾತಿ ಮಾಡಲು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಲಾಗಿದೆ. ನೋಡೋಣ. ನೆಕ್ಸ್ಟ್ ಇಲ್ಲಿ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದ ಇಲ್ಲಿ ನೀಡಲಾಗೈತೆ ನೋಡಿ. ಇಲ್ಲಿ ನೇಮಕ ಮಾಡಿ ಸ್ಥಳ ನಿಯುಕ್ತಿಗೊಳಿಸಿದಂತ ಹೆಸರು ಮಿಕ್ಕಿಳಿದ ವೃಂದ ನೋಡಿ, ಇವ್ರನ್ನ ನೇಮಕಾತಿ ಮಾಡಲಾಗೈತೆ. ಪರಿಶಿಷ್ಟ ಜಾತಿ ಇತರೆ. ಇಷ್ಟು ಹುದ್ದೆಗಳು ಇವನ್ನ ನೇರ ನೇಮಕಾತಿ ಮೂಲಕ ಮಾಡ್ಕೊಳ್ತಕ್ಕಂತಹ ಹುದ್ದೆಗಳು. ಇದಕ್ಕೆ ಇದ್ ಮಾಡಿದ್ದಾರೆ. ಸೇವೆಯೊಳಗಿನ ನೇರ ನೇಮಕಾತಿ ಮಾಡಲು ಅಂದ್ರೆ ಯಾರು ಆಲ್ರೆಡಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥವ್ರನ್ನೇ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ಕೊಳ್ತಕ್ಕಂಥದ್ದು. ಇದು ತಾತ್ಕಾಲಿಕ ನೇಮಕಾತಿ ಪಟ್ಟಿಯಾಗಿರುತ್ತೆ. ಗ್ರೇಡ್ 2 ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಹುದ್ದೆಗೆ ಇದಕ್ಕೆ ಮೂಲ ವೇತನ ಶ್ರೇಣಿ 34,100 ರೂಪಾಯಿ ಇರುತ್ತೆ, ಅಂದ್ರೆ ಕಾರ್ಯದರ್ಶಿ ಹುದ್ದೆಗೆ. ನೆಕ್ಸ್ಟ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಗ್ರಾಮ ಪಂಚಾಯತಿ, ಅದಕ್ಕೂ ಕೂಡ 34,100 ರೂಪಾಯಿ ತಾತ್ಕಾಲಿಕ ಬೇಸಿಕ್ ಇರುತ್ತೆ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು. ಇಲ್ಲಿ ನೋಡ್ತಾ ಇರ್ಬೋದು ನೀವು ರೋಸ್ಟರ್ ಅನ್ನ ಯಾವ ತರ ಇದ್ ಮಾಡಿದ್ದಾರೆ ಅಂತ. ಒಳ ಮೀಸಲಾತಿ ಹೊಸ ಇದೇನಿದೆ ಪರಿಶಿಷ್ಟ ಜಾತಿ ಇತರೆ ಅಂತ ನೋಡಿ ಇಲ್ಲಿ ನೀಡಿದ್ದಾರೆ. ಒಳ ಮೀಸಲಾತಿ ಹೊಸದ್ದು ಅಂತ ಐತಲ್ಲ, ಅದರ ಅನ್ವಯ ಇದನ್ನ ಪರಿಶಿಷ್ಟ ಜಾತಿ ಇತರೆ ಕೆಲವೇ ಪೋಸ್ಟ್ಗಳು ಇರೋದ್ರಿಂದ 2-3 ಪೋಸ್ಟ್ಗಳು ಇರೋದ್ರಿಂದ ಹೊಸ ಇದರಿಂದ ಸ್ಟಾರ್ಟ್ ಆಗ್ತಾ ಇದೆ ನೇಮಕಾತಿ. ಇದರಲ್ಲಿ ಪರಿಶಿಷ್ಟ ಜಾತಿ ಇತರೆ, ಹಾಗೆ 2 ಪೋಸ್ಟ್ಗಳಿದ್ರೆ SCದು ಅದನ್ನು ಕೂಡ ಪರಿಶಿಷ್ಟ ಜಾತಿ ಇತರೆ ಇರುತ್ತೆ. 3 ಪೋಸ್ಟ್ಗಳು ಏನಾರ ಬಂದ್ರೆ ಮಾತ್ರ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ವಿಭಜನೆ ಮಾಡಬೇಕಾಗುತ್ತೆ. ಹಾಗಾಗಿ 3 ಪೋಸ್ಟ್ಗಳು ಇಲ್ಲಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ 1995 ರೋಸ್ಟರ್ ಅನ್ನ ಅಳವಡಿಸಬೇಕು ಅಂತ ಹೇಳಿರೋದ್ರಿಂದ ಅದರ ಅನ್ವಯನೇ ಈ ಒಂದು ನೇಮಕಾತಿಗಳನ್ನ ಮಾಡಲಾಗಿದೆ.
ಇನ್ನು ಅಭ್ಯರ್ಥಿಗೆ ಷರತ್ತುಗಳನ್ನ ನೀಡಲಾಗೈತೆ, ನೋಡಿರ್ಬೋದು ನೀವು. ಇದು ಏನು ಹೈಕೋರ್ಟ್ ನ್ಯಾಯಮಂಡಳಿ ಮತ್ತೆ KET ಏನ್ ಕೇಸ್ ಇದೆ, ಆ ಕೇಸ್ ಅಂತಿಮವಾಗಿ ಅದರ ಆದೇಶಕ್ಕೆ ಒಳಪಟ್ಟಿರುತ್ತೆ ಅನ್ನೋದನ್ನ ಕಂಪಲ್ಸರಿ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದು. ಅದ್ರ ಪ್ರಕಾರ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಸಿಂಧುತ್ವ, ಪೊಲೀಸ್ ವೆರಿಫಿಕೇಶನ್, ಏನೇನು ನೇಮಕಾತಿ ರೂಲ್ಸ್ಗಳಿದೆ ಅದೆಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಿ ಹಂತ ಹಂತವಾಗಿ ಯಾವ ರೀತಿ ಪ್ರೊಸೆಸಿಂಗ್ ಇದೆ ಅದನ್ನ ಇದು ಮಾಡ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ CLT ಅನ್ನ ಅವಧಿಯೊಳಗೆ ಪೂರೈಸಬೇಕಿದ್ದು. ಜಾಬ್ ಸೇರ್ಕೊಂಡಾದ ನಂತರ ಬರ್ತಕ್ಕಂಥದ್ದು CLT ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಂತ. ಈ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅನ್ನ ಅವರು ಅದ ನಂತರ ಪಾಸ್ ಮಾಡ್ಕೋಬಹುದು. ಇನ್ನು ಪೊಲೀಸ್ ವೆರಿಫಿಕೇಶನ್ ಇರ್ತದೆ. ಮತ್ತೆ ಶಾರೀರಿಕ ಸದೃಢತೆ ಪ್ರಮಾಣವನ್ನ ಡಾಕ್ಟರ್ ಕಡೆಯಿಂದ ಮಾಡಿಸ್ಕೊಂಡ್ ಕೊಡಬೇಕು. ಇವೆಲ್ಲ ಇರ್ತದೆ. ಒಂದು ನೇಮಕಾತಿ ಅಂದ್ಮೇಲೆ ಏನೇನು ಇರುತ್ತೆ ಆ ನಿಯಮಗಳನ್ನೆಲ್ಲಾನು ಕೂಡ ಇಲ್ಲಿ ಅನ್ವಯಿಸಿ ಆದೇಶಗಳನ್ನ ಬಿಡುಗಡೆ ಮಾಡಲಾಗಿದೆ. ಸೇವೆಯೊಳಗಿನ ನೇರ ನೇಮಕಾತಿ ಮೂಲಕ ಆಲ್ರೆಡಿ ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ, ಅವ್ರನ್ನ ನೇರ ನೇಮಕಾತಿ ಮೂಲಕ ಇದ್ ಮಾಡ್ಕೊತಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಬೇರೆ ಬೇರೆ ಹುದ್ದೆಗಳಾಗಿ ಅವ್ರ ಎಕ್ಸಾಮ್ ಅಥವಾ ಅವರ ಅಂಕ ಮತ್ತು ಮಾಹಿತಿ ಇದ್ರ ಮೇಲೆ, ಅವರ ಸೀನಿಯರಿಟಿ ಮೇಲೆ, ಅಂಕಗಳ ಮೇಲೆ ಅವರಿಗೆ ತುಂಬಲಾಗಿರುತ್ತೆ ಈ ಹುದ್ದೆಗಳನ್ನ. ವಿಡಿಯೋವನ್ನ ನಿಧಾನಕ್ಕೆ ಇದ್ ಮಾಡಿಕೊಂಡು ನೀವು ಕೂಡ ಇದನ್ನ ಓದ್ಕೋಬಹುದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ತರ ಯಾವುದೇ ಅಪ್ಡೇಟ್ಗಳಿದ್ರೆ ಬೇಗ ಸಾಧ್ಯವಾದಷ್ಟು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಧನ್ಯವಾದಗಳು.